ಇಂದಿನ ಸಂಚಿಕೆಯಲ್ಲಿ ನಂದ ವಲ್ಲಭನ ತೋರಿಸ್ತಾನೆ. ಅಷ್ಟರಲ್ಲಿ ವಲ್ಲಭನ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂತ ನೋಡ್ತಿರ್ತಾನೆ. ಅಷ್ಟರಲ್ಲಿ ಅವನ್ನ ತೋರಿಸ್ದೆ ಸುಂದರನ ತೋರಿಸ್ಬಿಟ್ಟು ಇವ್ ನನ್ನ ಬಾಮೈದ ಅಂತ ಹೇಳ್ತಾನೆ. ಅದಕ್ಕೆ ವಲ್ಲಭ ತುಂಬ ಬೇಜಾರು ಮಾಡ್ಕೋತಾನೆ. ಅಷ್ಟರಲ್ಲಿ ಹನುಮಂತಣ್ಣ ನಂದ ಲೇಟ್ ಆಯಿತು ಅಂತ ಬರ್ತಾನೆ. ಅದಕ್ಕೇನೆ ನಂದ ನನಗೆಲ್ಲ ಇವರೇನೆ ಅಂತ ತೋರಿಸ್ತಾನೆ. ಇಲ್ಲಿ ವಲ್ಲಭ ಫುಲ್ಲು ಬೇಜಾರು ಮಾಡ್ಕೊಂಡಿರ್ತಾನೆ. ಈ ಕಡೆ ಶ್ರೀಕಂಠ ಜೋರಾಗಿ ಮನೇಲಿ ಕಿರ್ಚಾಡ್ತಿರ್ತಾನೆ. ಅಷ್ಟರಲ್ಲಿ ಶ್ರೀಕಂಠನ ಅಮ್ಮ ಓಡ್ಬಂದು ಯಾಕೋ ಶ್ರೀಕಂಠ ಹಿಂಗೆ ಕಿರ್ಚಾಡ್ತಿದ್ಯಾ ಅಂತ ಅಂದಿದ್ದಕ್ಕೆ ಅಯ್ಯೋ ಮದುವೆಯಲ್ಲಿ ಆಗ್ತಿದೆ ನಂಗೆ ತಡ್ಕೊಳಕ್ಕಾಗ್ತಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅವ್ರ ಅಮ್ಮ ಹೀಟಾಗಿರ್ಬೇಕೇನೋ ಕಣೋ, ನಿನಗೆ ಮಜ್ಜಿಗೆ ತಂದು ಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೇನೆ ಶ್ರೀಕಂಠ ನಿನಗೆ ಯಾವಾಗಲೂ ಬರೀ ಕುಡಿಯೋದು ತಿನ್ನೋದೇ ಕೆಲಸನಾ ಅಂತ ಹೇಳ್ತಾನೆ. ಅದಕ್ಕೇನೆ ಅವ್ರ ಅಮ್ಮ ನಿನಗೀಗೇನಾಯಿತು ಅಂದಿದ್ದಕ್ಕೆ ಮದುವೆ ನಡೀತಾ ಇದೆಯಾ, ಇಲ್ಲಿ ನಾನು ನೆಮ್ಮದಿಯಾಗಿರ್ಬೇಕಾ, ನನಗೆಲ್ಲ ಅಷ್ಟೊಂದು ಹೊಡೆದಿದ್ದಾರೆ, ನಾನು ಹೇಗಮ್ಮ ಆರಾಮಾಗಿರಲಿ ಅಂದಿದ್ದಕ್ಕೆ ಅವಳು ಸುಮ್ಮನೆ ಇರೋ, ಕೋರ್ಟು ಕೇಸು ಇವೆಲ್ಲ ಬೇಡ ನಮಗೆ, ಸುಮ್ಮನೆ ಇರು, ಸ್ವಲ್ಪ ಆರಾಮಾಗಿರು, ಏನು ಎಡವಟ್ಟು ಮಾಡ್ಕೊಳಕ್ಕೆ ಹೋಗ್ಬೇಡ, ನನ್ನ ಮಾತು ಅರ್ಥ ಮಾಡ್ಕೊಂಡು ನೀನು ನೆಮ್ಮದಿಯಾಗಿರು ಅಂತ ಹೇಳ್ತಾಳೆ. ಅದಕ್ಕೆ ಶ್ರೀಕಂಠ ನೀನು ಸುಮ್ಮನೆ ಇರಮ್ಮ, ನಂಗೆ ಹಿಂಗೆ ಇದ್ದರೆ ನಾನು ಹೇಳಿ ಅಂತಾರೆ ಎಲ್ಲರೂ, ಈ ಮದುವೆ ನಾನು ನಿಲ್ಲಿಸ್ತೀನಿ, ಏನಾದರೂ ಮಾಡೇ ಮಾಡ್ತೀನಿ ಅಂತ ಹೋಗ್ತೇನೆ. ಅಷ್ಟರಲ್ಲಿ ಅವ್ರ ಅಮ್ಮ ಅಯ್ಯೋ ನನ್ನ ಮಾತೇ ಕೇಳೋದಿಲ್ಲ, ಇವ್ನು ನೋಡಿದ್ರೆ ಹಿಂಗೆ ಹೋಗ್ತಿದ್ದಾನಲ್ಪ, ಏನಪ್ಪ ಮಾಡೋದು ಅಂತಿರ್ತಾಳೆ. ಅಷ್ಟರಲ್ಲಿ ಶ್ರೀಕಂಠ ಹೊಟ್ಟೋಗ್ತಾನೆ. ಈ ಕಡೆ ಮಾಧವ ಮತ್ತು ಪ್ರಿಯಾನ ಕೂರಿಸ್ಬಿಟ್ಟು ಶಾಸ್ತ್ರಗಳು ಮಾಡ್ತಾ ಇರ್ತಾರೆ. ಹಾಗೆ ಪರಮೇಶ್ವರು ಮಾಳಿಯಂಗೋಸ್ಕರ ತಂದಿರೋ ಒಡವೆಗಳನ್ನೆಲ್ಲ ಹಾಕ್ತಾ ಇರ್ತಾನೆ. ಈ ಕಡೆ ಗಿರಿಜಾ ಸೊಸೆಗೋಸ್ಕರ ತಂದಿರೋ ಸೀರೆ ಒಡವೆ ಎಲ್ಲನೂ ಕೊಡ್ತಾ ಇರ್ತಾಳೆ. ಎಲ್ಲರೂ ಅದನ್ನ ನೋಡಿ ಫುಲ್ ಖುಷಿ ಪಡ್ತಾ ಇರ್ತಾರೆ. ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಈ ಕಡೆ ಪರಮೇಶ್ವರ್ ಮತ್ತು ವೀಣಾ ಇಬ್ಬರು ಮಾತಾಡ್ತಿರ್ತಾರೆ. ಅಯ್ಯೋ ಈ ಬಾಡಿಗೆ ನೆಂಟರು ಬಂದಿದ್ದಕ್ಕೇನೆ ಬಚಾವಾಗಿದ್ದಿಲ್ಲ ಅಂದರೆ ದೊಡ್ಡ ಕಷ್ಟ ಆಗೋಗ್ತಿತ್ತು ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಬಾಡಿಗೆ ನೆಂಟರೊಬ್ಬರು ಬಂದು ವೀಣಕ್ಕ ಅಂತ ಹೇಳ್ತಾರೆ, ಇಲ್ಲಿ ಯಾರು ನಮ್ಮ ಬೀಗರು ಮನೆಯವರೆಲ್ಲ ಇಲ್ಲ, ಹೋಗು ಅಂತ ಅಂದ್ಬಿಟ್ಟು ಅಯ್ಯೋ ರೀ ಏನಾಯಿತು ಸಾಲ್ಗಾರದು ಅಂತ ಕೇಳಿದ್ಕೆ ಅಯ್ಯೋ ಏನೋ ಒಂದು ಆಯಿತು ಬಿಡು ಅಂತ. ಅದಕ್ಕೆ ವೀಣಾ ಈ ಮದುವೆ ಎಲ್ಲ ಮುಗಿದ್ಮೇಲೆ ಸಾಲ ಎಲ್ಲ ತೀರ್ಸಿದ್ರಾಯ್ತು ಬಿಡ್ರಿ, ಆದರೆ ಈ ಮದುವೆ ಇದರಲ್ಲಿ ಆ ಚೋಟ್ ಮೆಣಸಿಕಾಯಿ ಮತ್ತು ಇನ್ನೊಂದು ಮೆಣಸಿಕಾಯಿ ಇದ್ದಾಳಲ್ಲ ಅವರಿಬ್ಬರು ಕಂಡ್ರೆ ಅಂದರೆ ಯಾರದು ಅಂದರೆ ಆ ಮೀನಾ ಮತ್ತು ಪುನಃ ಅಮೂಲ್ಯ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಮೀನಾ ಮತ್ತು ಅಮೂಲ್ಯ ಇಬ್ಬರೂ ಆಂಟಿ ಅಂತ ಬರ್ತಾರೆ. ಅದಕ್ಕೆ ಬಂದರು ನೋಡು ಅಂತಂದ್ಬಿಟ್ಟು ಸರಿ ನೀವು ಹೊರಡಿ ಇಲ್ಲಿಂದ ಅಂತ ಹೇಳ್ತಾರೆ. ಆಮೇಲೆ ಪರಮೇಶ್ವರ್ ಅಲ್ಲಿಂದ ಹೊರಡ್ತಾರೆ. ಅಷ್ಟರಲ್ಲಿ ವೀಣಾ ಅಯ್ಯೋ ಏನಮ್ಮ ಮೀನಾ ನೀವಿಬ್ಬರು ಬಂದುಬಿಟ್ಟಿದ್ದೀರಾ ಅಂತ ಹೇಳಿದ್ಕೆ ಇಲ್ಲ ಆಂಟಿ ನಾವು ಬಂದಾಗ ಅಲ್ಲೇನೋ ಜೋರು ಗಲಾಟೆ ನಡೀತಿತ್ತಲ್ಲ, ಏಂತಕ್ಕೆ ಆಂಟಿ ಅವರು ಹೆಣ್ಣು ಕೊಟ್ಟಿಲ್ಲ ಅಂತ ಅಷ್ಟೊಂದೆಲ್ಲ ಗಲಾಟೆ ಮಾಡ್ತಾರಾ, ನಮಗೇನೋ ಹಂಗೆ ಅನಿಸ್ಲಿಲ್ಲಪ್ಪ ಅಂತ ಹೇಳ್ತಾರೆ. ಇನ್ನೇನಮ್ಮ ಮೀನಾ ಹಿಂಗೆ ಮಾತಾಡ್ತಿದ್ಯಾ ಅಂದರೆ ನಾವು ಸಾಲ ಇಸ್ಕೊಂಡು ಸಾಲ ಕೊಟ್ಟಿಲ್ಲದೆ ಹಿಂಗೆಲ್ಲ ಗಲಾಟೆ ಮಾಡ್ತಾರೆ ಅಂತ ಹೇಳ್ತಿದ್ಯಾ, ಇನ್ನೇನು ಅಂದ್ಕೊಂಡಿದ್ಯಾ ನೀನು ಮೀನಾ ಅಂತಂದಿದ್ದಕ್ಕೆ ಮೀನಾ ಆಂಟಿ ಹಂಗಲ್ಲ ಆಂಟಿ, ಅದೇ ಹೆಣ್ಣು ಕೊಟ್ಟಿಲ್ಲ ಅಂದ್ಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡಿ ಜಾಸ್ತಿ ದುಡ್ಡು ಇಸ್ಕೊಂಡು ಹೋಗಿ ಬಂದಿದ್ರು ಅಂತ ಅಂದ್ಕೊಂಡ್ವಿ ನಾವು ಅಂತ. ಅದಕ್ಕೇನೆ ವೀಣಾ ನೀವು ಹಂಗೆ ಅಂದ್ಕೊಂಡ್ರಾ, ಹೌದಮ್ಮ ಹೆಂಗೆ ಇರ್ತಾರಲ್ವ ಜನ ಅಂತ ಹೋಗ್ತಿರ್ತಾಳೆ. ಅಷ್ಟರಲ್ಲಿ ಮೀನಾ ಆಂಟಿ ಇನ್ನೊಂದು ಡೌಟು ಅಂತ ಹೇಳ್ತಾಳೆ. ಅದಕ್ಕೆ ವೀಣಾ ಏನಮ್ಮ ನಿನ್ನ ಡೌಟು ಹೇಳು ಅಂತ ಅಂದ್ಬಿಟ್ಟು ಬರ್ತಾಳೆ. ಅದಕ್ಕೆ ಮೀನಾ ಅಲ್ಲ ನಿಮ್ಮ ನೆಂಟರು ವಾಣಿ ಅಂತ ಎಂತಕ್ಕಂದ್ರು ಅಂತಂದಿದ್ದಕ್ಕೆ ವೀಣಾ ಅಯ್ಯೋ ನಾನು ಹೇಳಿದ್ನಲ್ಲಮ್ಮ ಅವ್ರು ಚಿಕ್ಕ ವಯಸ್ಸಿದ್ದನು ಹಾಗೆ ಅಂತಂದ್ಬಿಟ್ಟು ಅಂತಾರೆ. ಹೌದಾ ಆಂಟಿ ಇನ್ನೊಂದೇನು ಗೊತ್ತಾ, ಅವ್ರು ಅಷ್ಟೇ ಮಾತಾಡಿಸ್ತಿದ್ರು ಸಮೇತ ಪ್ರಿಯಾ ಅವ್ರಿಗೆ ಯಾರೂ ಗೊತ್ತೇ ಇಲ್ಲ ಅನ್ನಂಗಿದ್ರು, ಯಾಕಂಟಿ ಅದಕ್ಕೆ ಅಯ್ಯೋ ಅವಳು ಹಾಗೆ ಅಮ್ಮ ಯಾರ ಜೊತೆನೂ ಅಷ್ಟೊಂದು ಕ್ಲೋಸ್ ಇಲ್ಲ ಅವಳು, ನೀವು ಎಷ್ಟು ದಿನದಿಂದ ಅವಳನ್ನ ನೋಡ್ತಿದ್ದೀರಾ ಗೊತ್ತಿಲ್ವಾ, ಅವಳಿಗೆ ಸ್ವಲ್ಪ ನಾಚಿಕೆ ಸಂಕೋಚ ಎಲ್ಲ ಜಾಸ್ತಿ, ನಿಮ್ಮ ಥರ ಅವಳು ಬೋಲ್ಡ್ ಅಲ್ಲ, ಸ್ವಲ್ಪ ಸಂಕೋಚ ಜಾಸ್ತಿ. ಅಂದರೆ ಮೀನಾ ದೊಡ್ಡೋರು ಹೇಳಿಲ್ವಾ ಮಾತಾಡಿದ್ರೋಯ್ತು ಮುತ್ತೋಡಿದ್ರೋಯ್ತು ಅಂತ, ಹಾಗೆ ನನ್ನ ಮಗಳು ಎಲ್ಲಿ ಬೇಕೋ ಅಲ್ಲಿ ಮಾತಾಡ್ತಾಳೆ, ಎಷ್ಟು ಬೇಕೋ ಅಷ್ಟು ಮಾತಾಡ್ತಾಳೆ ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ ಅಲ್ಲ ಆಂಟಿ ಅಂತ ಹೋಗ್ತಾಳೆ. ಅದಕ್ಕೇನೆ ವೀಣಾ ಅಯ್ಯೋ ಮೀನಾ ನಿನಗೆಲ್ಲ ಡೌಟ್ನು ನಾನು ಸಾಲ್ವ್ ಮಾಡ್ಕೊಡ್ತೀನಿ, ನಿನಗೆ ಯಾವಾಗ ಡೌಟ್ ಆಗುತ್ತೋ ಬಂದು ಕೇಳು ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ ಅಲ್ಲ ಆಂಟಿ ಅಂದಿದ್ದಕ್ಕೆ ಅಯ್ಯೋ ಮೀನಾ ಈಗ ನಮ್ಮ ಯಜಮಾನ್ರು 200 ರೂಪಾಯಿ ಕೊಟ್ಟು ಫಾರಿನ್ ಪೌಡರ್ ತಂದಿದ್ದಾರೆ, ಅದನ್ನು ಹಚ್ಕೊಂಡ್ರೆ ನೀವು ಗೊಂಬೆಗಳ ಥರ ಕಾಣ್ತೀರಾ, ಅದನ್ನು ನೀವು ರೆಡಿ ಆಗ್ಬೇಕಾದ್ರೆ ಕೇಳ್ರಮ್ಮ ಕೊಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ ಅದಲ್ಲ ಆಂಟಿ ಅದಕ್ಕೆ ಅಯ್ಯೋ ನೀನೀಗ ನನಗೆ ಸ್ವಲ್ಪ ಫಾಸ್ಟಾಗಿ ಕೆಲಸ ಮಾಡಿಸ್ಬೇಕಮ್ಮ ನೀನು, ಅಯ್ಯೋ ಅಲ್ಲಿ ಫಾಸ್ಟಾಗಿ ಕೆಲಸ ಮಾಡ್ರು ಅಂತ ಹೊಟ್ಟೋಗ್ಬಿಡ್ತಾರೆ. ಅದನ್ನು ನೋಡ್ಬಿಟ್ಟು ಧನ್ಯ ಇವ್ರಿಗೇನು ಆಗಿರೋದು, ಯಾಕೆ ಹಿಂಗೆ ಆಡ್ತಿದ್ದಾರೆ ಇವರು, ಬರಲಿ ಸಿಗಾಕೊಳ್ಳಿ ಮಾಡ್ತೀನಿ ಇವ್ರಿಗೆ ಅಂದ್ಬಿಟ್ಟು ಹೋಗ್ತಾಳೆ. ಮೀನಾ ಆಮೇಲೆ ಅಮೂಲ್ಯ ಇಬ್ಬರು ಮಾತಾಡ್ಕೋತಾ ಇರ್ತಾರೆ. ಇವು ಆಂಟಿ ಏಂತಕ್ಕೆ ಇವು ಹೇಳೋದು ಯಾವುದು ನಿಜ ಹೇಳೋದ್ರೆ ನಂಗೆ ಯಾಕೋ ಅನ್ನಿಸ್ತಾನೆ ಇಲ್ಲ ಅಂತ ಮೀನಾ ಹೇಳ್ತಾರೆ. ಅದಕ್ಕೆ ಅಮೂಲ್ಯ ಹೌದು ನನಗೂ ಅನ್ನಿಸ್ತಿಲ್ಲ, ಇವ್ರು ಯಾಕೆ ಹಿಂಗೆ ದೋಸೆ ಮಗ್ಚಾಕ್ದಂಗೆಲ್ಲ ಮಗ್ಚಾಕ್ತಿದ್ದಾರೆ ಅಂತ ಹೇಳ್ತಾಳೆ. ಈ ಕಡೆ ನಂದಂಗೆ ಗಿರಿಜಾ ಕಾಲ್ ಮಾಡಿ ಎಲ್ಲಿದ್ದೀರಾ ರೀ ಅಂತ ಕೇಳ್ತಾಳೆ. ಅದಕ್ಕೆ ನಂದ ನಾನು ಇಲ್ಲೇ ಇದ್ದೀನಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಚೌಟ್ರಿ ಅವ್ರು ಬಂದು ಸರ್ ಹೇಗಿದ್ದೀರಾ ಸರ್ ಅದಕ್ಕೆ ಸರ್ ನೀವು ಚೆನ್ನಾಗಿದ್ದೀನಿ, ಏನು ಮಾಡ್ತಿದ್ದೀರಾ, ಊಟ ತರಿಸ್ಲಾ, ನೀವು ಇಲ್ಲಿ ಉಪ್ಪಿಟ್ಟು ಚೆನ್ನಾಗಿ ಮಾಡ್ತಾರೆ ನಮ್ಮ ಭಟ್ರು ತರಿಸ್ತೀನಿ ರೀ ಅಂತ ಹೇಳ್ತಾನೆ. ಸರ್ ಹಂಗಲ್ಲ ಸರ್, ನಾವು ದುಡ್ಡು ಕೊಡದೆ ಚೌಟ್ರಿ ಒಳಗೆ ಯಾರನ್ನೂ ಬಿಟ್ಕೊಡೋದಿಲ್ಲ,
ನೀವೇನೋ ನಮ್ಮ ಓನರ್ಗೆ ಗೊತ್ತು ಅನ್ನೋ ಒಂದೇ ಕಾರಣಕ್ಕೆ ಬಿಟ್ಕೊಂಡ್ವಿ. ದುಡ್ಡು ಕೇಳಿದ್ಕೆ ನಂದ ಕೊಡ್ತೀನಿ ಅಂತ ಹೇಳ್ದ. ಅದಕ್ಕೇನೆ ಚೌಟ್ರಿ ಅವರು, ಅಲ್ಲ ಸರ್ ನಿಮ್ಗೊಂದು ಗೊತ್ತಾ, ಒಂದು ಮದುವೆ ನಡೀತು, ಅವ್ರು ರಾತ್ರಿ ಕೇಳಿದ್ಕೆ ಬೆಳಗ್ಗೆ ಕೊಡ್ತೀನಿ ಅಂದರು, ಬೆಳಗ್ಗೆ ಕೇಳಿದ್ಕೆ ಆಮೇಲೆ ಕೊಡ್ತೀನಿ ಅಂದರು. ಅದಕ್ಕೆ ನಾವೇನು ಮಾಡಿದ್ರಿ ಹೇಳಿ, ಮದುವೆ ಟೈಮಲ್ಲಿ ತಾಲಿ ಕಟ್ಸೋ ಟೈಮಲ್ಲಿ ದುಡ್ಡು ಇಸ್ಕೊಳ್ಳೋವರೆಗೂ ತಾಲಿ ಕಟ್ಟೋಕ್ಕೆ ಬಿಟ್ಟಿರಲಿಲ್ಲ, ಹಂಗೆಲ್ಲ ಮಾಡ್ಕೊಂಬಿಡಿ ನೀವು ಅಂತ ಹೇಳ್ತಾನೆ. ಅದಕ್ಕೆ ನಂದ, ಇಲ್ಲ ಸರ್ ಹಂಗೆಲ್ಲ ಆಗಲ್ಲ, ನನ್ನ ಮಗ ದುಡ್ಡು ತರೋಕ್ಕೆ ಅಂತ ಹೋಗಿದ್ದಾನೆ, ತಂದ ತಕ್ಷಣ ಕೊಡ್ತೀನಿ ಅಂದರೆ ನಾಳೆ ಗಿಳೆ ಅಂತ ಹೇಳಲ್ಲ ತಾನೇ, ಇವತ್ತೇ ಕೊಟ್ಬಿಡ್ತೀರಲ್ವಾ ಅಂತ ಹೇಳ್ತಾನೆ. ನಂದ, ಇಲ್ಲ ಇವತ್ತೇ ಕೊಡ್ತೀನಿ ನಾನು ಅಂತ ಹೇಳ್ತಾನೆ. ಸರಿ ಅಂದ್ಬಿಟ್ಟು ಅವ್ನು ಹೊಟ್ಟೋಗ್ತಾನೆ. ಈ ಕಡೆ ಶ್ರೀಕಂಠ ಫುಲ್ ಹುಡುಗರನ್ನ ಕೂರಿಸ್ಕೊಂಡು ನಾವೊಂದು ಪ್ಲ್ಯಾನ್ ಮಾಡಬೇಕು ಅಂದರೆ, ಅದಕ್ಕೆ ಎಲ್ಲರೂ ಏನು ಮಾಡಬೇಕಣ್ಣ, ಯಾರನ್ನ ಎತ್ತಬೇಕು ಅಂತೆಲ್ಲ ಕೇಳ್ತಿರ್ತಾರೆ. ಅದಕ್ಕೆ ಅವನು, ಅವೆಲ್ಲ ಮಾಡೋದೇನು ಬೇಡ, ಒಂದು ಹುಡುಗಿನ ಕಿಡ್ನ್ಯಾಪ್ ಮಾಡಬೇಕು, ಮದುವೆ ಹುಡುಗಿನ ಕಿಡ್ನ್ಯಾಪ್ ಮಾಡ್ಕೊಂಬರ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಅವರು, ಹ್ಞೂ ಅಣ್ಣ ಆಯಿತು, ಇವತ್ತು ರಾತ್ರಿನೇ ಕಿಡ್ನ್ಯಾಪ್ ಮಾಡ್ಕೊಂಬರ್ಬೇಕು ನೀವು ಅಂತ ಹೇಳ್ತಾನೆ. ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಸುಮ್ಮನೆ ಆಗ್ತಾರೆ. ಈ ಕಡೆ ವಲ್ಲಭ ಬೇಜಾರಲ್ಲಿ ಕೂತ್ಕೊಂಡಿರ್ತಾನೆ. ಅದನ್ನು ನೋಡ್ಬಿಟ್ಟು ಅಮೂಲ್ಯ ಬಂದು, ಏಂತಕ್ಕೆ ಕಡಪಪ್ಪ ಹಿಂಗೆ ಕೂತಿದ್ಯಾ, ಏಂತಕ್ಕೆ ಮಾವ ನಿನ್ನ ಇಂಟ್ರೊಡ್ಯೂಸ್ ಮಾಡಲಿಲ್ಲ ಅಂತ ಬೇಜಾರಾ ಅಂತ ಕೇಳ್ತಾಳೆ. ಅದಕ್ಕೇನೆ ವಲ್ಲಭ, ನನಗೆ ಅಪ್ಪ ಅಂದರೆ ಸಿಕ್ಕಾಪಟ್ಟೆ ಪ್ರೀತಿ, ಅಪ್ಪಂಗೋಸ್ಕರ ಪ್ರಾಣ ಕೊಡೋಕ್ಕೂ ರೆಡಿ, ನಾನು ಒಳ್ಳೆ ಸ್ಟೂಡೆಂಟ್ ಆಗಲಿಲ್ಲ, ಒಳ್ಳೆ ಮಗ ಆಗಲಿಲ್ಲ, ಅವ್ರು ಹೇಳಿದ ಒಂದು ಮಾತು ಕೇಳಿಲ್ಲ, ಅವ್ರು ಸಿಟ್ಟು ಮಾಡ್ಕೊಳ್ಳೋರು, ಹೊಡೆಯೋರು, ಬಡಿಯೋರು, ಆದರೆ ನನಗೆ ಗೊತ್ತು ನಾನಂದರೆ ನಮ್ಮ ಅಪ್ಪಂಗೆ ತುಂಬ ಇಷ್ಟ, ನಮ್ಮ ಮನಸ್ಸಲ್ಲಿ ಯಾರ ಮೇಲೆ ತುಂಬ ಪ್ರೀತಿ ಇರುತ್ತೋ ಅವ್ರ ಮೇಲೇ ಜಾಸ್ತಿ ಕೋಪ ಬರೋದು ಅಲ್ವಾ. ಅವ್ರು ನನಗೆ ಕತ್ತೆ ಬಡವಾ ಅಂತ ಬೈದಾಗ ಅವ್ರು ಬೈಯೋದು ಕಾಣಿಸಲ್ಲ, ನಂಗೆ ಅವ್ರ ಪ್ರೀತಿ ಕಾಣಿಸುತ್ತೆ. ಆದರೆ ಈಗ ಅವ್ರು ಬೈಯೋದಿರಲಿ, ನನ್ನ ಮುಖನೂ ನೋಡೋದಿಲ್ಲ ಅವರು. ಅಟ್ಲೀಸ್ಟ್ ಸಂಬಂಧಿಕರ ಮುಂದೆ ಇವು ನನ್ನ ಮಗ ಅಂತ ಪರಿಚಯ ಮಾಡಿಸ್ತಾರೆ ಅಂತ ಅಂದ್ಕೊಂಡೆ, ಆದರೆ ಅದೂ ಇಲ್ಲ. ನನಗೆ ಅವ್ರ ಕಣ್ಣಲ್ಲಿ ಅಷ್ಟು ದೂರದವನಾಗೋದೆ ಅಂತ ಅಂದ್ಬಿಟ್ಟು ಬೇಜಾರಾಗ್ತಿದೆ ಅಂತ ಹೇಳ್ತಾನೆ. ಅದಕ್ಕೇನೆ ಅಮೂಲ್ಯ, ನೋಡು ನನಗೂ ಮಾವನ ಮುಂದೆ ಹೋಗಿ ಭಯ ಆಗುತ್ತೆ, ಆದರೆ ಮೀನಕ್ಕ ಹೇಳಿಲ್ವಾ ನಮ್ಮನ್ನು ಒಪ್ಕೊಂಡಾಗೆ ನಿಮ್ಮನ್ನು ಒಪ್ಕೋತಾರೆ ಅಂತ, ಸೊ ತಾಳ್ಮೆಯಿಂದ ಸ್ವಲ್ಪ ದಿನ ಇರೋಣ ಅಂತ ಹೇಳ್ತಾರೆ. ಅದಕ್ಕೇನೆ ವಲ್ಲಭ, ಸ್ವಲ್ಪ ಜನ ಅನ್ಕೋತಾರೆ ಅಪ್ಪ ಇಷ್ಟು ಬೈದರು, ಹೊಡೆದ್ರು, ಮನೆ ಬಿಟ್ಟು ಕಳಿಸಿದ್ರು, ಎಲ್ಲೂ ಹೋಗ್ದೇನೆ ಒಂದು ತೊಟ್ಟು ಕಣ್ಣೀರು ಹಾಕೋದಿಲ್ವಲ್ಲ, ಇವನಿಗೆ ಅಪ್ಪನ ಮೇಲೆ ಪ್ರೀತಿನೇ ಇಲ್ಲ ಅಂತ ಅಂದ್ಬಿಟ್ಟು ಅಂತ. ಆದರೆ ನನ್ನ ಮನಸ್ಸಲ್ಲಿ ನಮ್ಮ ಅಪ್ಪ ನನ್ನ ಜೊತೆ ಮಾತಾಡ್ತಿಲ್ಲ ಅಂತ ಕಣ್ಣೀರು ಹಾಕ್ತಿರೋದು ಈ ಜನ್ಮ ಪೂರ್ತಿ ಆಗೋಷ್ಟು ಕಣ್ಣೀರು ಹಾಕ್ತೀನಿ ಅಲ್ವಾ. ಹೌದು, ನಾನು ಯಾಕೆ ಕಣ್ಣೀರು ಹಾಕಲ್ಲ, ನಂಗೆ ಅಳುನೇ ಬರಲ್ಲ ಆ್ಯಕ್ಚುಲಿ ಅಂತ ಹೇಳ್ಬಿಟ್ಟು ಅಳ್ತಾ ಇರ್ತಾನೆ. ಅದಕ್ಕೇನೆ ಅಮೂಲ್ಯ ಕರ್ಶಿಫ್ ಕೊಡ್ತಾಳೆ. ಅಮೂಲ್ಯ, ನೀನು ಅಪ್ಪನ ಎಷ್ಟು ಇಷ್ಟಪಡ್ತೀಯಾ ಅಂತ ಈ ಕಣ್ಣಲ್ಲಿ ಜಾರ್ತಿರೋ ನೀರೇ ಹೇಳುತ್ತೆ. ನೀನು ಯಾಕೆ ತಲೆ ಕೆಡಿಸ್ಕೋತೀಯ, ನೀನು ರೇಗಿಸ್ಕೊಂಡು ಜಗಳ ಆಡ್ಕೊಂಡು ಕಿತಾಪತಿ ಮಾಡ್ಕೊಂಡಿದ್ರೇ ಚೆಂದ, ನಿನ್ಗೆ ಇವೆಲ್ಲ ಸೂಟ್ ಆಗಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ವಲ್ಲಭ ಅಮೂಲ್ಯ ನೋಡ್ತಾ ಇರ್ತಾನೆ. ಅದಕ್ಕೆ ಅಮೂಲ್ಯ, ಏನು ಅಂತೇಳಿ, ಏನೂ ಇಲ್ಲ ಅಂದ್ಬಿಟ್ಟು ವಲ್ಲಭ ಹೊಟ್ಟೋಗ್ತಾನೆ. ಆಮೇಲೆ ಅವ್ನು ಹೋದ್ಮೇಲೆ, ಅಮೂಲ್ಯ ನೀನು ಈ ಪರಿಸ್ಥಿತಿಗೆ ನಾನೇ ಕಾರಣ, ನೀನು ಮನಸ್ಸಲ್ಲಿ ಇಷ್ಟು ಸಾಫ್ಟ್ ಆಗಿದೆಯಾ ಅಂತ ನಂಗೆ ಗೊತ್ತೇ ಇರಲಿಲ್ಲ ಕಣೋ ಅಂತ ಹೇಳ್ತಾರೆ. ಈ ಕಡೆ ಮೀನಾ ಕೇಶವನ ಹತ್ರ ಓಡ್ಬಂದು, ಈ ಕೇಶವ ಕೇಶವ ಅಂತ ಬರ್ತಾಳೆ. ಅದಕ್ಕೆ ಏನು ಮೀನಾ, ನೀನು ಸೀರಿಯಲ್ ಬಗ್ಗೆ ಈಗೆಲ್ಲ ಕೇಳಬೇಡ ನೀನು ಅಂತ ಹೇಳಿದ್ಕೆ, ಅಲ್ಲ ಕಣೋ ನಾವು ಬಂದಾಗ ಅಷ್ಟು ಜೋರು ಜಗಳ ಆಗ್ತಿತ್ತಲ್ಲ, ಅದ್ರ ಬಗ್ಗೆ ವೀಣಾ ಆಂಟಿ ಕೇಳಿದ್ರೆ ಏನೇನೋ ಹೇಳಿದ್ರು, ಆದರೆ ಆ ಥರ ಅಲ್ಲ ಕಣೋ, ನಂಗೆ ಯಾಕೋ ಸುಳ್ಳು ಅನಿಸ್ತಿದೆ ಅಂತ ಹೇಳ್ತಾಳೆ. ಮಾವ ನೋಡಿದ್ರೆ ರೀತಿ ನೀತಿ ನ್ಯಾಯ ನಿಯತಿ ಅಂತಾರೆ, ಅರೆ ಇವ್ರೇನೋ ಮಾಡ್ತಿರೋ ನಂಗೆ ಭಯ ಆಗ್ತಿದೆ ಕಣೋ, ಈ ಮದುವೆ ಸರಿ ಇಲ್ಲ ಕಣೋ ಅಂತ ಹೇಳ್ತಾಳೆ. ಅದಕ್ಕೆ ಕೇಶವ, ನೀನು ಅಪ್ಪನ ಬಗ್ಗೆ ಅಮ್ಮನ ಬಗ್ಗೆ ಯೋಚನೆ ಮಾಡು ಅಂತ ಹೇಳ್ದೆ, ನಾನು ಅದು ಯೋಚನೆ ಮಾಡೇ ಮಾತಾಡ್ತಿರೋದು ಅಂತ ಹೇಳ್ತಾಳೆ. ಅದಕ್ಕೆ ಕೇಶವ, ನೋಡು ಮಾಧವಣ್ಣ ಪ್ರಿಯಾತ್ಕೆನ ತುಂಬ ಇಷ್ಟಪಡ್ತಾರೆ, ನೀನು ಸುಮ್ಮನೆ ಇವನ್ನೆಲ್ಲ ಏನೂ ತಲೆ ಕೆಡಿಸ್ಕೊಂಬೇಡ ನೀನು ಅಂತ ಹೇಳ್ತಾರೆ. ಅದಕ್ಕೆ ಮೀನಾ ಮನಸ್ಸಲ್ಲಿ, ಅಲ್ಲ ಇವ್ರು ಯಾಕೆ ಬಕ್ರ ಆಗ್ತಿದ್ದಾರೆ, ನಾನು ಯೋಚನೆ ಮಾಡ್ತಾ ಇರ್ತಾರೆ, ಯಾರು ಯಾಕೆ ಯೋಚನೆ ಮಾಡ್ತೀನಿ, ನಾನು ಒಬ್ಳಿಗೆ ಎಲ್ಲ ಗೊತ್ತಾಗ್ತಿದ್ಯಾ ಅಂತ ಅನ್ಕೋತಾ ಇರ್ತಾಳೆ. ಅಷ್ಟರಲ್ಲಿ ನಂದ ಬಂದು, ಏ ಕೇಶವ ನಿನ್ಗೇನಂತೇಳಿ ದುಡ್ಡಿಸ್ಕೊಂಬರೋಕ್ಕೆ ಅಂತ ಹೋಗಿಲ್ವಾ ಅಂತ ಹೇಳ್ತಾನೆ. ಅದಕ್ಕೇನೆ ಕೇಶವ, ಅಯ್ಯೋ ಅಲ್ಲಪ್ಪ ಇವಳು ಡೌಟು ಅಂದ್ಲು ಅಂತ ಹೇಳಕ್ಕೆ ಹೋಗ್ತಾನೆ. ಅದಕ್ಕೆ ಮೀನಾ, ಏನು ಡೌಟಾ, ಏನಿಲ್ಲ ಹೋಗು ದುಡ್ಡಿಸ್ಕೊಂಬರೋಗು ಅಂತ ಹೇಳ್ತಾನೆ. ಆಮೇಲೆ ನಂದ, ಸರಿ ಆಯಿತು ಹೋಗು ಅಂತ ಕೇಳ್ತಾನೆ. ಆಮೇಲೆ ಕೇಶವ ಸರಿ ಆಯಿತು ಅಂತ ಹೊಟ್ಟೋಗ್ತಾನೆ. ನಂದ ಹೋದ್ಮೇಲೆ ಮೀನಾ, ಅಯ್ಯೋ ಮೊದಲೇ ಮಾವ ಟೆನ್ಷನ್ಲಿದ್ದಾರೆ, ಇವನೊಬ್ಬ ಹೇಳಕ್ಕೆ ಹೋಗ್ತಾನೆ, ಇನ್ನೂ ಟೆನ್ಷನ್ ಆಗಲ್ವ ಮಾವ, ಇವನೊಬ್ಬ ದಡ್ಡ ಅಂದ್ಬಿಟ್ಟು ಬೈದ್ಬಿಟ್ಟು ಹೋಗ್ತಾಳೆ. ಈ ಕಡೆ ಪ್ರಿಯಾ ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ. ಮೀನಾ ಮತ್ತು ಲಾವಣ್ಯ ಇಬ್ರೂ, ಕುಚ್ಚು ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಲಾವಣ್ಯ ಹೇಳ್ತಾಳೆ. ಅದಕ್ಕೇನೆ ವೀಣಾ, ಹೌದು 1,00,000 ರೂಪಾಯಿ ಸೀರೆ ಕುಚ್ಚು ಹಾಕಿಲ್ಲ ಅಂದರೆ ಬಿಟ್ಬಿಡ್ತಿದ್ದ ನಾನು ಅಂತ ಹೇಳ್ತಿರ್ತಾಳೆ. ಆಮೇಲೆ ಪ್ರಿಯಾ, ಅಲ್ಲ ಅಮ್ಮ ನಾವು ಇಷ್ಟೊಂದು ಸುಳ್ಳು ಹೇಳ್ತಿದ್ದೀವಿ, ಅವ್ರ ಪಾಪ ಎಲ್ಲ ನಂಬ್ಕೋತಿದ್ದಾರಲ್ಲಮ್ಮ, ಯಾಕಮ್ಮ ನಾವು ಇಷ್ಟೊಂದು ಸುಳ್ಳು ಹೇಳ್ತಿದ್ದೀವಿ ಅಂತ ಹೇಳ್ತಾಳೆ. ಅದಕ್ಕೇನೆ ವೀಣಾ, ನಾವು ಸುಳ್ಳು ಹೇಳಿಲ್ಲ ಅಂದರೆ ಚೌಟ್ರಿವರೆಗೂ ಬರೋಕ್ಕೆ ಆಗ್ತಿರ್ಲಿಲ್ಲ ನಮಗೆ, ಸುಳ್ಳೇ ಸುಳ್ಳು ಈ ಜಗತ್ತಲ್ಲಿ, ಸುಮ್ಮನೆ ಇರೋ ಅಂತ ಹೇಳ್ತಾಳೆ. ಅದಕ್ಕೇನೆ ಪ್ರಿಯಾ, ಮೀನಾ ನೋಡಮ್ಮ ಎಲ್ಲನೂ ಗಮನಿಸ್ತಾ ಇದ್ದಾರೆ, ಎಲ್ಲಿ ಸಿಗಾಕೋತೀವಿ ಅಂತ ಭಯ ಆಗ್ತಿದೆ, ಮಹಾದೇವ್ ಅವರು ಒಳ್ಳೆಯವರಮ್ಮ ಅಂತ ಹೇಳ್ತಾಳೆ. ಅದಕ್ಕೇನೆ ಅವರಮ್ಮ, ಈಗ ಏನಾಯಿತು ಪ್ರಿಯಾ ನಿನಗೆ ಅಂದಿದ್ದಕ್ಕೆ, ಅಲ್ಲ ಅಮ್ಮ ಅವರು ತುಂಬ ಒಳ್ಳೆಯವರು, ನಾನು ಕೈ ಬಿಡಲ್ಲ ಅಂತ ಹೇಳಿದೆ, ಅದು ಸುಳ್ಳೆಲ್ಲ ಗೊತ್ತಾದರೆ ಏನಮ್ಮ ಮಾಡೋದು ಅಂತ ಹೇಳ್ತಾಳೆ. ಅದಕ್ಕೆ ಅವರಮ್ಮ, ನೀನು ಸುತ್ತಿ ಬಳಸಿ ಇಲ್ಲಿಗೆ ಬರ್ತೀಯಾ ಅಂತ ಗೊತ್ತು,
ಈಗ ನೀನು ಸುಮ್ಮನೆ ಇರು, ಹೇಳಿರೋ ಸುಳ್ಳು ನಿಜ ಅಂತ ಅಂದ್ಬಿಟ್ಟು ನಡ್ಸ್ಕೊಂಡು ಹೋದರೆ ಅದೇ ಸಾಕು ಅಂತ ಹೇಳ್ತಾಳೆ. ಅದಕ್ಕೆ ಪ್ರಿಯಾ, ಅದೇ ನನಗೆ ಆಗ್ತಿಲ್ಲ ಅಂತ ಹೇಳ್ತಿರೋದು, ಎಲ್ಲಿ ಸಿಗಾಕೋತೀವೋ ಅಂತ ಭಯ ಆಗ್ತಿದೆ ನನಗೆ ನೆಮ್ಮದಿಯಾಗಿರೋಕೆ ಆಗ್ತಾನೆ ಇಲ್ಲ ಅಮ್ಮ ಅಂತ ಹೇಳ್ತಾಳೆ. ಅದಕ್ಕೆ ಅವರಮ್ಮ, ಅಯ್ಯೋ ನಿನ್ನ ಜಾತಕನೇ ಹಾಗೆ, ಏನೂ ಮಾಡೋಕ್ಕಾಗಲ್ಲ, ನೀನು ಸಂತೋಷವಾಗಿರೋಕ್ಕೆ ಬರಲ್ಲ, ನಿನ್ನ ಮದುವೆ ಕಣೆ, ಎಂಜಾಯ್ ಮಾಡು ಅಂತ ಹೇಳ್ತಾಳೆ. ಅದಕ್ಕೆ ಲಾವಣ್ಯ, ನಮ್ಮಮ್ಮ ಅಂದರೆ ಏನು ಅನ್ಕೊಂಬಿಡಿ, ನಮ್ಮಮ್ಮನ ನೋಡಿದ್ರೆ ಸಿಟ್ಟು ನತ್ತಿಗತ್ತುತ್ತೆ, ಆದರೆ ಆಮೇಲಿಂದ ಕರಗೋ ಹೋಗುತ್ತೆ. ಜೀವನದಲ್ಲಿ ನಮ್ಮಮ್ಮನ ನೋಡಿ ಕಲಿಯೋಂಥ ಒಳ್ಳೆ ವಸ್ತು ಏನೂ ಇಲ್ಲ, ಆದರೂ ಕಲೀಲೇಬೇಕು ಅಂತ ಹೇಳ್ತಾಳೆ. ಅದಕ್ಕೇನೆ ಅವರಮ್ಮ, ಅಯ್ಯೋ ಟೇಟ್ ಜೆರಾಕ್ಸ್ ನನ್ನ ಮಗಳು, ನೋಡು ಪ್ರಿಯಾ, ಕಲ್ತ್ಕೋ ಸ್ವಲ್ಪ ನೀನು ಅವಳಿಂದ ಅಂತ ಹೇಳ್ತಾಳೆ. ಮೀನಾ ಮತ್ತು ಅಮೂಲ್ಯ ಇಬ್ಬರು ನಡ್ಕೊಂಬರ್ಬೇಕಾದ್ರೆ ಧನ್ಯ ಬಂದು, ಏನ್ರೆ ನಿಮಗೆ ಅಂತ ಹೇಳ್ತಾಳೆ. ಏನಾಯಿತು ಅಂತ ಕೇಳಿದ್ಗೆ, ನಿಮ್ಮಿಂದ ಸ್ವಲ್ಪ ಸಂಸ್ಕಾರ ಬೇಕಿತ್ತು, ಆಗಲೇ ಹೋಗಿ ಬೀಗ್ರತೆ ಏನ್ರೆ ಕೇಳ್ತಾ ಇದ್ರಿ ನೀವು ಅಂತ ಹೇಳ್ತಾಳೆ. ಅದಕ್ಕೇನೆ ಮೀನಾ, ಆವಾಗಲೇ ಜಗಳ ನಡೀತಿತ್ತಲ್ಲ, ಅದ್ರ ಬಗ್ಗೆ ಕೇಳಕ್ಕೆ ಹೋಗಿದ್ವಿ ಅಂತ ಹೇಳ್ತಾಳೆ. ಅದಕ್ಕೆ ಧನ್ಯ, ನೀನು ಹೋಗಿ ಬಂದು ಅದನ್ನೇ ಯಾಕೆ ಕೇಳ್ತೀಯ ನೀನು, ಅವ್ರು ಬೇಜಾರು ಮಾಡ್ಕೊಳಲ್ವಾ ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ, ಹಂಗಲ್ಲ ಅಂತ ಹೇಳಕ್ಕೆ ಹೋಗ್ತಾಳೆ. ಆಮೇಲೆ ಅಮೂಲ್ಯ, ಅಲ್ಲ ಅಕ್ಕ ಅಂದರೆ ನೀನು ಬರಬೇಡ, ನೀನು ಎಲ್ಲದಕ್ಕೂ ಮಾತಾಡ್ಕೊಂಡು, ನೀವಿಬ್ಬರು ಸುಮ್ಮನೆ ಇದ್ದರೆ ಸರಿ, ಇಲ್ಲ ಸರಿ ಬರಲ್ಲ, ಒಳ್ಳೆ ಮನೆ ಸಿಕ್ಕಿದೆ, ನೀವು ಅಂಥದ್ರಲ್ಲಿ ಇವೆಲ್ಲ ಮಾಡ್ತೀರಾ ನೀವು ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ, ನಮಗೆ ಖುಷಿ ಇದೆ ಒಳ್ಳೆ ಮನೆ ಸಿಕ್ಕಿದೆ ಅಂತ, ನೀವು ನನ್ನ ಅಪಾರ್ಥ ಮಾಡ್ಕೋತಿದ್ದೀರಾ ಅಂತ ಹೇಳ್ತಾಳೆ. ಧನ್ಯ, ಅದಕ್ಕೇನೆ ನೀವು ನಮ್ಮಮ್ಮನ ಬುಟ್ಟಿಗೆ ಹಾಕ್ಕೊಂಡು ಯಾರು ಮನೆಯೊಳಗೆ ಬರ್ದಿರಂಗೆ ಮಾಡ್ಕೊಂಡು, ಆದರೆ ನಾನು ನಮ್ಮಮ್ಮನ ಥರ ಅಲ್ಲ ಅಂತ ಹೇಳಿ ನನ್ನ ಮೂಗಲ್ಲೆಲ್ಲ ಗೊತ್ತಾಗುತ್ತೆ ಅಂತ. ಅದಕ್ಕೆ ಅಮೂಲ್ಯ ನಕ್ಬಿಡ್ತಾಳೆ. ಏನೇನು ಆಗ್ತಿದ್ಯಾ ನೀನು ಅಂತ ಹೇಳಿದ್ಕೆ, ಅಲ್ಲ ನನಗೆ ಅಕ್ಷಿ ಬಂತು ಅಷ್ಟೇ ಅಂತ ಹೇಳ್ತಾಳೆ. ಅದಕ್ಕೆ ಧನ್ಯ, ನೋಡಿ ಮನೆ ರೆಡಿಯಾಗಿ ಓಡಾಡೋದಷ್ಟೇ ಕೆಲಸ, ಇನ್ನೇನು ಮಾಡೋಕ್ಕೋಗ್ಬಿಡೆ ನೀವು ಅಂತ ಹೇಳ್ತಾಳೆ. ಈ ಕಡೆ ಪ್ರಿಯಾ ಅವ್ರ ಅಮ್ಮ ಫುಲ್ ಖುಷಿ ಪಡ್ತಾ ಇರ್ತಾಳೆ, ಇವಳನ್ನ ಮಟ್ಟ ಹಾಕೋಕ್ಕೊಬ್ರು ಸಿಕ್ಕಿದ್ರು ಅಂತ. ಅಷ್ಟರಲ್ಲಿ ಅಮೂಲ್ಯ ಒಂದು ಫ್ಲವರ್ ಕೊಟ್ಬಿಟ್ಟು ಹೊರ್ಟೋಗ್ಬಿಡ್ತಾಳೆ. ಆಮೇಲೆ ಪ್ರಿಯಾ ಅವ್ರ ಅಮ್ಮ ಬಂದು, ಏನಮ್ಮ ಧನ್ಯ ಏನಾಯಿತು ಅಂತ ಕೇಳಿದ್ಕೆ ಧನ್ಯ, ಇಲ್ಲ ಆಂಟಿ ಅವರಿಬ್ಬರು ಇನ್ನೂ ಚಿಕ್ಕವರು, ಅದಕ್ಕೆ ಬುದ್ಧಿವಾದ ಹೇಳ್ಕೊಡ್ತಿದ್ದೆ ಅಂತ ಹೇಳ್ತಾಳೆ. ಹ್ಞೂನಮ್ಮ, ನೀನು ನೋಡು ಮನೆ ಜವಾಬ್ದಾರಿ ಚೆನ್ನಾಗಿ ವಹಿಸ್ಕೋತೆ, ಗಂಡನ ಮನೆ ಜವಾಬ್ದಾರಿ, ಅಪ್ಪನ ಮನೆ ಜವಾಬ್ದಾರಿ ಎಲ್ಲನೂ ಎಷ್ಟು ಚೆನ್ನಾಗಿ ವಹಿಸ್ಕೊಂಡಿದ್ಯಾ ಅಂತ ಹೇಳ್ತಾಳೆ. ಅದಕ್ಕೆ ಧನ್ಯ, ಹೋಗಿ ಆಂಟಿ ಸುಳ್ಳು ಹೇಳ್ಬೇಡಿ ಅಂದಿದ್ದಕ್ಕೆ ಅವಳು, ಇಲ್ಲ ನಾನು ಬಾಯಲ್ಲಿ ಸತ್ಯನೇ ಬರೋದು, ನಾನು ಸುಳ್ಳು ಹೇಳೋಕ್ಕೆ ಬರೋದೇ ಇಲ್ಲ, ನಾನು ಮಾತಾಡೋದೆಲ್ಲ ಬರೀ ಸತ್ಯನೇ ಅಮ್ಮ, ನೀನು ನೋಡಿದೋಸ್ತರಲ್ಲಿ ನಾನು ಯಾವುದೋ ಕಾಲೇಜ್ ಹುಡುಗಿ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ಅಂತ ಹೇಳ್ತಾಳೆ. ಅದಕ್ಕೆ ಧನ್ಯ, ನಾನು ಕಾಲೇಜ್ಗೆ ಹೋಗಿ ಹುಡುಗಿ ಥರ ಇದ್ದೀನ ಆಂಟಿ ಅಂತ ಹೇಳ್ತಾಳೆ. ಅದಕ್ಕೆ ಪ್ರಿಯಾ ಅವರಮ್ಮ, ಹೂನಮ್ಮ ನಮ್ಮ ಯಜಮಾನ್ರು ಹೇಳಿದ್ಕೆ ಅವರು ಹೂ ಅಂತಲೇ ಹೇಳಿದ್ರು ಅಂತ ಅಂದ್ಬಿಟ್ಟು, ನಿನ್ನ ಕೈಲಿರೋ ಹೂ ಕೊಡಮ್ಮ ಅಂತ ಅಂದ್ಬಿಟ್ಟು ಕಿವಿಗೆ ಮುಡಿಸ್ತಾಳೆ. ಧನ್ಯ, ಅಯ್ಯೋ ನಮ್ಮ ಬೀಗ್ರು ಎಷ್ಟು ಒಳ್ಳೆಯವರಪ್ಪ ಅಂತ ಹೇಳ್ತಾಳೆ. ಈ ಕಡೆ ಮೀನಾ ಮತ್ತು ವಲ್ಲಭ ಫುಲ್ ಅರೇಂಜ್ಮೆಂಟ್ಸ್ ಮಾಡ್ತಾ ಇರ್ತಾರೆ. ಮೀನಾ ವಲ್ಲಭಂಗೆ ಕೆಲಸ ಹೇಳ್ತಾ ಇರ್ತಾನೆ. ವಲ್ಲಭ ಹೌದು ಅಂದ್ಕೊಂಡು ಅವಳನ್ನ ನೋಡದೆ ಹೊಟ್ಟೋಗ್ತಾನೆ. ಆಮೇಲೆ ಅಮೂಲ್ಯಂಗೂ ಮತ್ತು ವಲ್ಲಭ ಡಿಕ್ಕಿ ಆಗುತ್ತೆ. ಅವರಿಬ್ರು ಒಬ್ರನ್ನೊಬ್ರು ನೋಡಿಕೊಂಡು ನಿಂತ್ಕೊಂಡಿರ್ತಾರೆ. ಅಷ್ಟರಲ್ಲಿ ಮೀನಾ ಬಂದು ದೃಷ್ಟಿ ತೆಗೆದು ಡಿಸ್ಟರ್ಬ್ ಮಾಡಿದೆ. ಅಯ್ಯೋ ನಾನೇನು ನೋಡಿಲ್ಲಪ್ಪ ಅಂತ ಹೇಳ್ತಾರೆ. ಆಮೇಲೆ ವಲ್ಲಭ ಮತ್ತು ಅಮೂಲ್ಯ ಇಬ್ಬರು ಕಿತ್ತಾಡ್ತಾ ಇರ್ತಾರೆ. ನಿಮ್ಮಪ್ಪ ಏನು ಬುದ್ಧಿ ಕಲ್ಸಿದ್ರೆ ನಿಂಗೆ ಏನೋ ಗುಡ್ ಗರ್ಲ್ ಅಂತ ನೇಮ್ ತಗೋತೀನಿ ಅಂದೆ, ಇದಾ ನೀನು ಗುಡ್ ಗರ್ಲ್ ಅಂತ ತಗೋತಿರೋದು ಅಂತ ವಲ್ಲಭ ಬೈತಿರ್ತಾನೆ. ಅದಕ್ಕೆ ಅಮೂಲ್ಯ, ನಿಂಗೆ ಬೇಡ ನೋಡು ಅಂತ ಆ ಥರ ಹೋಗ್ತಾನೆ. ಅದಕ್ಕೇನೆ ಮೀನಾ, ಅಯ್ಯೋ ಅಷ್ಟೊತ್ತಿಗೆ ರೊಮ್ಯಾನ್ಸ್ ಮಾಡಿ ಸಾಕಾಗ್ಲಿಲ್ವಾ, ಇನ್ನೂ ರೊಮ್ಯಾನ್ಸ್ ಮಾಡೋಕ್ಕೆ ಹೋಗ್ತಿದ್ಯಾ ಅದಕ್ಕೆ, ಚಿಚಿ ನಾನಾ ಅಂತ ಹೇಳ್ತಾಳ. ಅದಕ್ಕೆ ವಲ್ಲಭ, ಯಪ್ಪ ಈ ಹತ್ರದಿಂದ ಕ್ಲೋಸಪ್ ಇನ್ ನೋಡಿದ್ಮೇಲಂತೂ ನನಗೆ ನನ್ನ ಜೀವನನೇ ಇದಾಗೋಗಿದೆ ನನಗೆ ಅಂತ ಬೈತಿರ್ತಾನೆ. ಅದಕ್ಕೆ ಮೀನಾ, ಅಯ್ಯೋ ಹೆಂಡತಿ ಒಬ್ರನ್ನೊಬ್ರು ಬಿಟ್ಟಿರೋದೇ ಇಲ್ಲ, ಅವಳು ನೋಡಿದ್ರೆ ಎಗ್ರಿಕೊಂಡು ನಿನ್ನ ಹತ್ರ ಬರ್ತಾಳೆ, ನೀನು ನೋಡಿದ್ರೆ ಎಗ್ರಿಕೊಂಡು ಅವಳ ಹತ್ರ ಹೋಗ್ತಿದ್ಯಾ, ಪ್ರೀತಿ ಅಂದರೆ ಕಾಮನ್, ಹಿಂಗೆ ಕಾಲು ಕಿರ್ಕೊಂಡು ಜಗಳ ಮಾಡಬೇಕು ಅನ್ಸುತ್ತೆ, ಆದರೆ ಈಗ ಅದ್ರ ಟೈಮ್ ಅಲ್ಲ, ಬಾವನ ಮದುವೆ ಟೈಮ್, ದಯವಿಟ್ಟು ಹೋಗಿ ಕೆಲಸ ಮಾಡೋಗಿ ಅಂತ ಹೇಳ್ತಾಳೆ. ವಲ್ಲಭ ಹೋದ್ಮೇಲೆ, ಅಲ್ಲ ಅಮೂಲ್ಯ ನೀವಿಬ್ಬರು ಸೀನ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ನೀವು ಬೀಳೋ ಥರ ಡವ್ ಮಾಡೋದು, ಅವ್ನು ಹಿಡ್ಕೊಳ್ಳೋ ಥರ ಡವ್ ಮಾಡೋದು, ನೀವಿಬ್ಬರು ಏನು ರೊಮ್ಯಾನ್ಸ್ ಮಾಡೋದು, ಇದು ನೋಡಿದ್ರೆ ನಂಗೆ ಒಂದು ಸಾಂಗ್ ಆಗ್ತದೆ ನೆನಪಾಗ್ತಿದೆ ಅಂತ ಹೇಳಕ್ಕೆ ಬರ್ತಾಳೆ. ಅದಕ್ಕೆ ಅಮೂಲ್ಯ, ಅಕ್ಕ ನೀವು ನನ್ನ ಅಕ್ಕ ಆಗಿರಲಿಲ್ಲ ಅಂದಿದ್ರೆ ಅಂದ್ಬಿಟ್ಟು ಹೋಗ್ತಾಳೆ. ಮೀನಾ ದೃಷ್ಟಿ ತೆಗಿತಾಳೆ. ಕಡೆ ನಂದ ಭಟ್ರಿಗೆ ಕೆಲಸ ಕರೆಕ್ಟಾಗಿ ಮಾಡಿ ಎಲ್ಲರೂ ಬೇಗ ಬೇಗ ಊಟಕ್ಕೆ ಬರ್ತಾರೆ ಅಂತ ಹೇಳ್ತಿರ್ತಾನೆ. ಅಷ್ಟರಲ್ಲಿ ನೋಡಿದ್ರೆ ಯಾರು ಡೆಕೋರೇಟ್ ಮಾಡದೆ ಮೊಬೈಲ್ ಇಟ್ಕೊಂಡು ಕೂತಿರ್ತಾರೆ. ಯಾಕಪ್ಪ ಏನೋ ಕೆಲಸ ಮಾಡಿದೆ ಮೊಬೈಲ್ ಇಟ್ಕೊಂಡು ಕೂತಿದ್ದೀರಾ ನೀವು, ನಿಮ್ಮನ್ನೇ ಕೇಳ್ತಾ ಇರೋದು ನಾನು ಅಂತ ಹೇಳ್ತಾನೆ. ಅಷ್ಟರಲ್ಲಿ ಅವ್ರ ಓನರ್ ಬಂದು, ಏನು ಸರ್ ಏನು ಮಾತಾಡ್ತಿದ್ದೀರಾ ಅಂತ ಹೇಳಿದ್ಕೆ, ನೋಡಿ ಸರ್ ಕೆಲಸನೇ ಮಾಡ್ತಿಲ್ಲ, ನಿಮ್ಮ ಹುಡುಗರು ಸುಮ್ಮನೆ ಕೂತ್ಕೊಂಡಿದ್ದಾರೆ, ಹೇಳಿ ಸರ್ ಅಂತ ಹೇಳಿದ್ಕೆ, ನಾನೇ ಹೇಳಿದ್ದು ಕೆಲಸ ಮಾಡಬೇಡ ಅಂತ ಹೇಳಿದ್ಕೆ, ನಂದೆ ಯಾಕೆ ಸರ್ ಕೆಲಸ ಮಾಡಿಬಿಡಿ ಅಂತ ಹೇಳಿದ್ರಿ, ಅಲ್ಲ ಕಣ್ರಿ ಅಲಂಕಾರ ಹಾಗಿರ್ಬೇಕು ಹೀಗಿರಬೇಕು ಅಂತೇಳಿ ಮಾಡ್ತಿದ್ದೀವಿ, ಆದರೆ ಅಡ್ವಾನ್ಸ್ ಕೇಳಿದ್ರೆ 10,000 ಕೊಟ್ಟು ಅದನ್ನೇ ನಾವು ಟೋಕನ್ ಅಮೌಂಟ್ ಅಂತ ಇಟ್ಕೊಂಡಿರೋದೇ ದೊಡ್ಡ ವಿಚಾರ, ಈ ಡೆಕೋರೇಷನ್ ಮಾಡಿರೋದೇ ದೊಡ್ಡ, ನೀವು ನಮಗೆ 50% ಅಮೌಂಟ್ ಕೊಡಿ, ನಾನು ಆಮೇಲೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ನಂದು, ಸರ್ ನಾವು ನಿಮ್ಮ ಮೋಸ ಮಾಡೋರು ಕಾಣಿಸ್ತಾರೆ, ನನ್ನ ಮಗ ದುಡ್ಡು ತೊಗೊಂಬರ್ತಾನೆ, ತೊಗೊಂಬಂದ ತಕ್ಷಣ ಕೊಟ್ಬಿಡ್ತೀನಿ ಅಂತ ಹೇಳ್ತಾನೆ. ಸರ್ ನೀವು ದುಡ್ಡು ತೊಗೊಂಬಂದು ಕೊಟ್ಟ ತಕ್ಷಣ ನಾವು ಕೆಲಸ ಮಾಡಿಸ್ಬಿಡ್ತೀವಿ ಸರ್, ಕೊಟ್ಟಿಲ್ಲ ಅಂದರೆ ನಾನು ಒಂದು ಉಳ್ಕಟ್ಟಿ ಸಮೇತ ಎತ್ತಿಡ್ಸಲ್ಲ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಕೇಶವ ನಡ್ಕೊಂಬರ್ತಾನೆ. ನಂದ ಯಾಕೋ ಇಷ್ಟು ಲೇಟಾಗಿ ಬಂದೆ, ದುಡ್ಡು ತೊಗೊಂಬಂದು ಕೊಡು ಅಂತ ಹೇಳ್ತಾನೆ. ಅದಕ್ಕೆ ಕೇಶವ, ಅಪ್ಪ ಚೀಟಿ ದುಡ್ಡವರು ಮೋಸ ಮಾಡಿಬಿಟ್ರಪ್ಪ ಅಂತ ಹೇಳ್ತಾನೆ. ಅದನ್ನು ಕೇಳಿ ಎಲ್ರಿಗೂ ಶಾಕ್ ಆಗುತ್ತೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ.